सरकारकडून पूर्व पदवी विभागावर परिणाम करणारे घातक आदेश तात्काळ मागे घ्यावेत अशी मागणी कर्नाटक राज्य पूर्व पदवी व्याख्याता संघ, प्राचार्य संघ आणि बेळगाव जिल्हा पूर्व पदवी कर्मचारी महासंघ यांनी केली आहे। कर्नाटक राज्य पूर्व पदवी व्याख्याता संघ, प्राचार्य संघ आणि बेळगाव जिल्हा पूर्व पदवी कर्मचारी महासंघ यांच्या वतीने जिल्हाधिकाऱ्यांमार्फत सरकारला निवेदन सादर करण्यात आले। यावेळी बोलताना प्रमुख सचिव डॉक्टर नागराज मरेन यांनी सांगितले की पूर्व पदवी विभागाच्या कार्यात अडथळा आणणारे आदेश सरकारकडून जारी केले जात आहेत। कर्नाटक राज्य पदवी पूर्व ಕಾಲೇಜುಗಳ ಉಪನ್ಯಾಸಕರ ಸಂಘ, ಪ್ರಾಚಾರ್ಯರ ಸಂಘ ಹಾಗೂ ಬೆಳಗಾವಿ ಜಿಲ್ಲಾ ಪದವಿ ಪೂರ್ವ ನೌಕರರ ಮಹಾಮಂಡಳ ಇವೆಲ್ಲ ಒಂದು ಜಂಟಿ ಸಹಯೋಗದೊಂದಿಗೆ ನಮ್ಮ ಪದವಿ ಪೂರ್ವ ಇಲಾಖೆ ಅನ್ನುವಂತ ಒಂದು ಅಸ್ತಿತ್ವವನ್ನ ಅಥವಾ ಅಸ್ಮಿತೆಗೆ ಒಂದು ಧಕ್ಕೆ ಬರುವಂತಹ ಒಂದು ಆದೇಶಗಳನ್ನ ಈಗ ಇಲಾಖೆ ವತಿಯಿಂದ ಸರ್ಕಾರದ ವತಿಯಿಂದ ಹೊರಡಿಸಲಾಗ್ತಾ ಇದೆ। ಅದರಲ್ಲಿ ಮುಖ್ಯವಾಗಿ ನಮ್ಮ ದ್ವಿತೀಯ PUC ಪರೀಕ್ಷಾ ಮಂಡಳಿಯನ್ನ ಸಹ ಈಗಾಗಲೇ ಮರ್ಜ್ ಮಾಡಿದ್ದಾರೆ। ಅದರ ಜೊತೆಗೆ ನಮ್ಮ ಉಪನ್ಯಾಸಕರ ಒಂದು ಕಾರ್ಯವೈಖರಿಯನ್ನ ಪರಿಶೀಲನೆಯನ್ನ ಮಾಡೋ ಸಲುವಾಗಿ ಡೈಟ್ಗಳಿಗೆ ವಹಿಸ್ತಾ ಇದ್ದಾರೆ। ಹೀಗೆ ಕ್ರಮೇಣವಾಗಿ ನಮ್ಮನ್ನ ಅದರ ಜೊತೆಗೆ 9ನೇ ತರಗತಿ ಮತ್ತು 10ನೇ ತರಗತಿ ಸಹ ನಮ್ಮ ಉಪನ್ಯಾಸಕರನ್ನ ಪಾಠ ಮಾಡುವಂಗ ಈಗ ನಮ್ಮ C&R ಗಳಲ್ಲಿ ಒಂದು ಪರಿವರ್ತನೆಯನ್ನ ಮಾಡಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ। ಇವೆಲ್ಲವುಗಳಿಗೆ ಒಂದು ವಿರೋಧವನ್ನ ವ್ಯಕ್ತಪಡಿಸಲಿಕ್ಕೆ ನಾವು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಇವತ್ತು ದಿನಾಂಕ 7ರಂದು 4 ಗಂಟೆಗೆ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಚಿವರುಗಳಿಗೆ ನಾವು ಬೇಡಿಕೆಯನ್ನ ಸಲ್ಲಿಸಿದೀವಿ। ಒಟ್ಟು ನಮ್ಮ 12 ಬೇಡಿಕೆಗಳಿದಾವ। ಅದರಲ್ಲಿ ಈ ಒಂದು ಡೈಟ್ ಪರಿಶೀಲನೆಯನ್ನ ಹಿಂತೆಗೆದುಕೊಳ್ಳಬೇಕು। ಆಮೇಲೆ 9ನೇ ಮತ್ತು 10ನೇ ತರಗತಿಗೆ ಒಂದು ಪಾಠ ಮಾಡ್ಲಿಕ್ಕೆ ಏನು ಆದೇಶವನ್ನ C&R ತಿದ್ದುಪಡಿ ಮಾಡ್ತಿದ್ದಾರೆ ಅದನ್ನ ಹಿಂಪಡೆಯಬೇಕು। ಅದಾದ್ಮೇಲೆ ಈಗಾಗಲೇ ಪರೀಕ್ಷೆ ಆಗಿ ಒಂದು 8 ತಿಂಗಳು ಕಳೆದರೂ ಸಹ ಸಂಭಾವನೆ ಇನ್ನೂ ಬಾಕಿ ಇದೆ। ಅದರಲ್ಲೂ 13.5 ಕೋಟಿ ರೂಪಾಯಿ ಸಂಭಾವನೆಯನ್ನ ಇನ್ನೂ ಕೊಡಬೇಕಾಗಿದೆ। ಅವುಗಳನ್ನು ತಕ್ಷಣವೇ ನಮ್ಮ ಉಪನ್ಯಾಸಕರಿಗೆ ಕೊಡಬೇಕು ಅನ್ನೋದಿದೆ। ಅದ್ರ ಜೊತೆಗೆ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಉಪನ್ಯಾಸಕರ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಒಂದಿದೆ। ಆಮೇಲೆ ನಮ್ಮ ಉಪನಿರ್ದೇಶಕರ ಕಾರ್ಯಾಲಯವನ್ನ ಬಲಪಡಿಸಬೇಕು। ಅಲ್ಲಿ ನಮ್ಮ ಪ್ರಾಚಾರ್ಯ 2 ಹುದ್ದೆಗಳನ್ನ ಅಲ್ಲಿ ಕೊಡಬೇಕು। ಅವ್ರ ಮುಖಾಂತರನ ಒಂದು ಮೇಲುಸ್ತುವಾರಿಯನ್ನ ಹಾಗೂ ಗುಣಮಟ್ಟವನ್ನ ಕಾಪಾಡುವಂತ ಕಾರ್ಯವನ್ನ ಮಾಡಬೇಕು ಅನ್ನುವಂತ ಹೀಗೆ ಹಲವು ಬೇಡಿಕೆಗಳನ್ನು ಈಡೇರಿಸಲು ಸಲುವಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಒಂದು ಧರಣಿಯನ್ನ ಬೆಳಗಾವಿ ಜಿಲ್ಲೆಯ ಎಲ್ಲ ಉಪನ್ಯಾಸಕರು ಸೇರಿ ಮಾಡಿದ್ದೇವೆ। ಡಾಕ್ಟರ್ ನಾಗರಾಜ್ ಮರಣ್ಣವರ್ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ, ನನ್ನ ಜೊತೆಗೆ ಬೆಳಗಾವಿ ಪದವಿ ಪೂರ್ವ ಕಾಲೇಜುಗಳ ನೌಕರ ಸಂಘದ ಮಹಾಮಂಡಲ ಅಧ್ಯಕ್ಷರಾದಂತಹ NP ಶಿರ್ಸಾಡ್ ಅವರಿದ್ದಾರೆ, ಪ್ರಾಚಾರ್ಯ ಸಂಘದ ಅಧ್ಯಕ್ಷರಾದಂತಹ MK ಭಜಂತ್ರಿ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ಇದ್ದಾರೆ। ಧನ್ಯವಾದ। यावेळी NB शिरसाट, MK भजंत्री यांच्यासह कर्नाटक राज्य पूर्व पदवी व्याख्याता संघ, प्राचार्य संघ आणि बेळगाव जिल्हा पूर्व पदवी कर्मचारी महासंघाचे पदाधिकारी उपस्थित होते। राजशेखर हिरेमठ, KMM मराठी, बेळगाव।